ಮಾನವನಾಗಲಿ ಪ್ರಾಣಿಗಳಾಗಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಇದ್ದೇ ಇರುತ್ತೆ, ನಾನು ಯಾವಾಗ ಕೆಲಸ ಮಾಡಬೇಕು ಅಂತ. ಇಲ್ಲಿ ಬಹು ಜನರು ಉತ್ಸಾಹ ಇದ್ದಾಗ ಮಾತ್ರ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ನಾವೇನು ಇಂಗ್ಲೀಷ್ನಲ್ಲಿ ಮೂಡಿದ್ದಾಗ ಮಾತ್ರ ಕೆಲಸ ಮಾಡ್ತಾನೆ, ಇಲ್ಲ ಅಂದರೆ ಮಾಡೋದೇ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ. ಆದರೆ ಜೀವನ ಯಾವಾಗಲೂ ಒಂದೇ ಮನಸ್ಥಿತಿ ಅನುಗುಣವಾಗಿ ನಡೆಯೋದಿಲ್ಲ. ಕೆಲವೊಮ್ಮೆ ಸವಾಲುಗಳು ಅಕಸ್ಮಾತಾಗಿ ಬಂದಾಗ ಅವಕಾಶಗಳು ಕಳೆದುಕೊಳ್ಳುವಂತಹ ಸಂದರ್ಭಗಳು ಕೂಡ ಎದುರಾಗ್ತವೆ. ಅಂತಹ ಸಂದರ್ಭದಲ್ಲಿ ನಮ್ಮನ್ನು ಉಳಿಸುವುದು ಯಾರಾದರೂ ಪ್ರೇರಣೆ ಕೊಟ್ಟಾಗ ನಾನು ಮಾಡ್ತೀನಿ ಅಂತ ಅಂದರೆ ಆಗೋದಿಲ್ಲ. ನಮ್ಮ ಶಿಸ್ತು, ನಮ್ಮ ಅಭ್ಯಾಸ ಹಾಗೂ ನಾವು ತೆಗೆದುಕೊಳ್ಳುವಂತಹ ಅಭ್ಯಾಸದಿಂದ ಯಾವ ರೀತಿ ಸಿದ್ಧರಾಗಿವೆ ಅಂದಾಗ ಈ ಕತೆ ನನಗೆ ನೆನಪಾಗೋದು. ಅದು ಒಂದು ಕಾಡದು, ಎಲ್ಲ ಪ್ರಾಣಿಗಳು ಸುಖವಾಗಿ ಇದ್ದಂತಹ ಕಾಡದು. ಆದರೆ ಎಲ್ಲ ಪ್ರಾಣಿಗಳಲ್ಲಿ ಕೆಲವೊಂದು ತೊಂದರೆಗಳಿದ್ವು. ತಮ್ಮ ಉತ್ಸಾಹಗಳಿದ್ದಾಗ ಮಾತ್ರ ಬೇಟೆ ಆಡೋದು, ಇಲ್ಲ ಅಂದರೆ ಹೋಗೋದಿಲ್ಲ. ಒಂದು ರೀತಿ ಮೂಡಿದ್ದಾಗ ಮಾತ್ರ ಬೇಟೆ ಆಡೋದು, ಇಲ್ಲ ಅಂತಂದರೆ ಎಲ್ಲೂ ಹೋಗೋದಿಲ್ಲ, ಆಹಾರ ಹುಡುಕೋದಿಲ್ಲ, ನೀರು ತರೋದಿಲ್ಲ, ಹಾಗೂ ಏನೂ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ. ಆದರೆ ಈ ಕಾಡಿನಲ್ಲಿ ಒಂದು ಶಿಸ್ತಿನ ಪ್ರತೀಕ ಒಂದು ಸಿಂಹ ಇತ್ತು. ತನ್ನ ದಿನಚರಿಯನ್ನು ತುಂಬ ಚೆನ್ನಾಗಿ ತಾನು ಪಾಲಿಸ್ತಾ ಇತ್ತು. ಸೂರ್ಯೋದಯವಾಗ್ತಿದ್ದಂತೆ ಸಿಂಹರಾಜ ಎದ್ದು ತನ್ನ ದಿನಚರಿ ಆರಂಭ ಮಾಡ್ತಾ ಇದ್ದ. ಎದ್ದು ಅರಣ್ಯಗಳನ್ನು ಸುತ್ತುತ್ತಾ ಇದ್ದ, ದೇಹಾಭ್ಯಾಸ ಮಾಡ್ತಾ ಇದ್ದ, ಬೇಟೆಗಳನ್ನು ಆಡ್ತಾ ಇದ್ದ. ಒಂದು ರೀತಿ ಸಿಂಹ ಯಾವ ರೀತಿ ಕಾಡಿನಲ್ಲಿ ಸಿಂಹ ರಾಜನಾಗಿರ್ತಾನೋ ಅದೇ ರೀತಿ ತನ್ನ ಅಭ್ಯಾಸಗಳಲ್ಲೂ ಕೂಡ ಅಷ್ಟೇ ರಾಜನಾಗಿದ್ದ. ಇದನ್ನು ನೋಡ್ತಿದ್ದಂತಹ ಮಂಗ ಹೇಳುತ್ತೆ, ಅಯ್ಯೋ ಸಿಂಹರಾಜ, ನೀವು ಎಷ್ಟು ಕಷ್ಟಪಟ್ಟು ದಿನ ಕೆಲಸ ಮಾಡ್ತೀರಾ, ನಮಗೆ ನೋಡಿ ಹೇಳೋದಕ್ಕೂ ಮೂಡಿರೋದಿಲ್ಲ. ಸೂರ್ಯ ಬಂದು ನೆತ್ತಿ ಮೇಲೆ ಬಂದರೂ ನಾವು ಇನ್ನೂ ಮರದ ಮೇಲೆ ಮಲ್ಕೊಂಡೇ ಇರ್ತೀನಿ ಅಂತ ಈ ಒಂದು ಮಂಗ ಹೇಳುತ್ತೆ. ಆಗ ಸಿಂಹ ಆ ಮಂಗನನ್ನೇ ನೋಡ್ತಾ ಇರುತ್ತೆ. ಪಕ್ಕದಲ್ಲೇ ನಿಂತಿದ್ದ ಆನೆ ಒಂದು ಹೇಳುತ್ತೆ, ನಾನು ನೋಡಿ ಇಂತಹ ದೊಡ್ಡ ದೇಹ ನನ್ನ ಇದ್ರೂ ಕೂಡ ನಾನು ಕೂಡ ಉತ್ಸಾಹದಿಂದ ಕೆಲಸ ಮಾಡೋದಿಲ್ಲ, ಮನಸ್ಸೇ ಆಗೋಲ್ಲ. ನೀರು ಹೋಗಿ ಕುಡಿಬೇಕಂದ್ರೂ ಮನಸ್ಸೇ ಆಗೋದಿಲ್ಲ, ಹೋಗೋಕ್ಕೂ ನನಗೆ ಮೂಡಿರೋದಿಲ್ಲ ಅಂತ ಹೇಳುತ್ತೆ. ಆದರೆ ಸಿಂಹ ತನ್ನ ಪಾಡಿಗೆ ತಾನು ಈ ಮಾತುಗಳನ್ನು ಕೇಳ್ತಾ ತನ್ನ ಅಭ್ಯಾಸಗಳನ್ನು ಬಿಡಲಿಲ್ಲ. ತನ್ನ ಕೆಲಸವನ್ನು ತಾನು ದಿನಾಲೂ ಮಾಡ್ತಾನೇ ಇತ್ತು. ಬೇಟೆ ಸಿಗದೇ ಇದ್ದರೂ ಕೂಡ ಕಾಡಿನಲ್ಲಿ ಅಲಿದಾಟ ಸಿಂಹ ಮಾಡ್ತಾನೇ ಇರುತ್ತೆ. ಕೆಲವು ದಿನಗಳ ನಂತರ ಈ ಅರಣ್ಯದಲ್ಲಿ ಒಂದು ತೊಂದರೆ ಹಾಗೂ ಒಂದು ಸಂಕಟದ ಸಮಯ ಎದುರಾಗುತ್ತೆ. ಭೀಕರ ಬಿಸಿಲು, ಆ ಒಂದು ಕಾಲದಲ್ಲಿ ಭೀಕರ ಬಿಸಿಲು ಬಂತು. ನೀರು ಕಡಿಮೆ ಆಗ್ತಾ ಬಂತು ಕಾಡಿನಲ್ಲಿ. ಅಲ್ಲಲ್ಲಿ ನದಿಗಳು, ಅಲ್ಲಲ್ಲಿ ಸಣ್ಣ ಪುಟ್ಟ ಹೊಳ್ಳಗಳಿದ್ವಲ್ಲ, ಇವೆಲ್ಲ ನೀರು ಬತ್ತಿ ಹೋಗೋದಕ್ಕೆ ಆರಂಭ ಆಯಿತು. ಇರೋದೇ ಕುಡಿಯೋದಕ್ಕೆ ಒಂದು ಕಡೆ ನೀರಿರುತ್ತೆ, ಎಲ್ಲ ಪ್ರಾಣಿಗಳಲ್ಲಿ ಹೋಗಿ ಕುಡಿತಾ ಇರ್ತವೆ. ನೀರೇ ಕಡಿಮೆ ಆದರೆ ಏನು ಮಾಡಬೇಕು? ಎಲ್ಲ ಪ್ರಾಣಿಗಳು ತೊಂದರೆಗೆ ಒಳಗಾದವು. ಇಲ್ಲಿ ಒಂದು ಕಥೆಯ ಸ್ವಾರಸ್ಯ, ಎಲ್ಲ ಪ್ರಾಣಿಗಳು ಏನು ಮೂಡ್ ಬಂದಾಗ ಕೆಲಸ ಮಾಡ್ತಾ ಇದ್ವು, ಉತ್ಸಾಹ ಇದ್ದಾಗ ಕೆಲಸ ಮಾಡ್ತಾ ಇದ್ವಲ್ಲ, ಆ ಪ್ರಾಣಿಗಳಿಗೆ ಈಗ ಸಂಕಟ ಶುರು ಆಗಿತ್ತು. ಸಂಕಟ ಈಗ ಅವಕ್ಕೆ ಬಂತು. ಅವಕ್ಕೆ ಕಾರಣ, ಹಣ್ಣನ್ನು ಹುಡುಕಲು ಹೋಗ್ತಿದ್ದಂತಹ ಆ ಮಂಗನಿಗೆ ಈಗ ಕಾಡಿನಲ್ಲಿ ಏನು ಸಿಗ್ತಾನೇ ಇಲ್ಲ. ಅಲದು ಸುಸ್ತಾಗಿ ಶಕ್ತಿ ಇಲ್ಲದಂತೆ ಆಗಿ ಹೋಗಿಬಿಟ್ಟಿತ್ತು. ಆನೆ ಅಂತಹ ದೊಡ್ಡ ದೇಹ ಇದ್ದರೂ ಕೂಡ ನನಗೆ ಹೋಗೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳ್ತಿರುವಂತಹ ಆನೆ ಏನು ದಾರಿ ದೊರಿದೆ ಒಂದು ಕಡೆ ಕೂತ್ಬಿಟ್ಟಿದೆ. ಈ ಜಿಂಕೆ ಓಡಲು ತಯಾರಿನೇ ಇರಲಿಲ್ಲ. ಎಷ್ಟು ಜಿಗಿದು ಹಾರ್ತಾ ಇತ್ತು. ಈ ಜಿಂಕೆನೂ ಹೋಗೋದಕ್ಕೆ ಆಗ್ತಾನೇ ಇಲ್ಲ. ಆದರೆ ಸಿಂಹರಾಜನಿಗೆ ಏನು ತೊಂದರೆ ಇಲ್ಲ. ಆರಾಮಾಗಿ ಶಾಂತವಾಗಿ ಒಂದು ಮರದ ಕೆಳಗೆ ಸಿಂಹ ಕುಳಿತುಬಿಟ್ಟಿದೆ. ಕಾರಣ, ದಿನವೂ ಶಿಸ್ತಿನಿಂದ ಇರ್ತಿತ್ತು. ಅದಕ್ಕೇನು ಇದು ನೀರು ಸಿಗದೇ ಇರೋದು, ಬಿಸಿಲು ತುಂಬ ಇದೆ ಅನ್ನೋದು ಯಾವುದೂ ತೊಂದರೆ ಸಿಂಹನಿಗಾಗಲಿಲ್ಲ. ಅರಣ್ಯದ ಎಲ್ಲ ದಾರಿಗಳು ಮುಚ್ಕೊಂಡು ಬಿಟ್ಟಿದ್ವು. ಏನೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಪ್ರಾಣಿಗಳಿಗೇನು ಗೊತ್ತೇ ಇಲ್ಲ. ಆ ಕಾಡಿನಲ್ಲಿ ಒಂದು ದಾರಿ ಕೂಡ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಈ ದಾರಿಯ ಬಗ್ಗೆ ಸಿಂಹರಾಜನಿಗೆ ಸರಿಯಾಗಿ ಗೊತ್ತಿತ್ತು. ಪರಿಸ್ಥಿತಿಗಳು ಯಾವ ರೀತಿ ಬಂದಾಗ ನಾವು ಯಾವ ರೀತಿ ತಯಾರಾಗಿರಬೇಕು ಅನ್ನೋದು ತಿಳಿದಿತ್ತು. ಸಿಂಹ ಹೇಳುತ್ತೆ, ನೋಡಿ, ನಿಮಗೆ ಒಂದೇ ಕಡೆ ಕುಳಿತುಕೊಂಡು ನಿಮಗೆ ಬೇರೆ ದಾರಿಗಳೇ ಇಲ್ಲ. ಆದರೆ ನಾನು ಹಾಗಲ್ಲ. ಬೇಟೆ ಸಿಗದೆ ಇದ್ದರೂ ಕೂಡ ಅಲ್ದಾಡ್ತೀನಿ,
ನನಗೇನು ತಿನ್ನೋದಕ್ಕೆ ಸಿಗಲೇ ಇಲ್ಲ ಅಂದ್ರೂ ಕೂಡ ಸುತ್ತಾ ಇರ್ತೀನಿ ಕಾಡಿನಲ್ಲಿ, ಬರ್ರಿ ನನ್ನನ್ನು ಅನುಸರಿಸಿ ನನ್ನ ಹಿಂದೆ ಬರ್ರಿ ಅಂತ ಹೇಳ್ತಾ ಆ ಸಿಂಹ ಎಲ್ಲ ಪ್ರಾಣಿಗಳಿಗೆ ಒಂದು ಗುಪ್ತ ಜಲಾಶಯಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲೆಲ್ಲೋ ಕರ್ಕೊಂಡು ಹೋಯ್ತು, ಮರದ ಬುಡಗಳಲ್ಲಿ ಈ ಗುಹೆಗಳನ್ನು ದಾಟಿ ಎಲ್ಲೆಲ್ಲೋ ಕರ್ಕೊಂಡು ಹೋಯಿತು. ಆದರೆ ಆನೆ ಮಾತ್ರ ಎಲ್ಲೆಲ್ಲಿ ಬರೋದಕ್ಕಾಗ್ತದೋ ಅಲ್ಲಲ್ಲಿ ಬರ್ತಾ ಇತ್ತು. ಒಂದು ವೇಳೆ ಬರೋದಕ್ಕಾಗಲಿಲ್ಲ ಅಂದರೆ ಮೇಲ್ಗಡೆಯಿಂದ ಸುತ್ತು ಹರಿದು ಬರ್ತಾ ಇತ್ತು, ದಣಿವಾಗ್ತಾ ಇತ್ತು, ಕಾಲು ನೋಯ್ತಾ ಇತ್ತು. ಆದರೂ ಕೂಡ ಹೋದವು ಎಲ್ಲ ಪ್ರಾಣಿಗಳು. ಕಾರಣ ಸಿಂಹ ಹೇಳುವಂತಹ ರಹಸ್ಯವಾದ ಜಲಾಶಯದ ಮಾರ್ಗ ತೋರಿಸ್ಬೇಕಲ್ಲ, ನೀರಿಂದು ಕರೆದುಕೊಂಡು ಹೋದವು. ಇವನು ಕೂಡ ಸಿಂಹ ಮುಂದಾಳತ್ವ ಮಾಡಿ ಎಲ್ಲ ಪ್ರಾಣಿಗಳು ಸಿಂಹನಿಂದೆ ಹೋಗ್ತಾ ಇವೆ. ಇನ್ನೇನು ಜಲಾಶಯ ಬಂತು, ಅರ್ಧ ನೀರು ಖಾಲಿ ಮಾಡ್ತೀನಿ ಅನ್ನುವಂತಹ ಆಸೆಯಿಂದ ಎಲ್ಲ ಪ್ರಾಣಿಗಳು ನೀರನ್ನು ಸವದವು, ನೀರನ್ನು ಕುಡಿದವು. ಅಲ್ಲಲ್ಲಿ ಸಿಕ್ಕಂತಹ ಹಣ್ಣುಗಳನ್ನು ಕೋತಿ ತಿಂತು, ಹಾಗೂ ಜಿಂಕೆಗಳು ಅಲ್ಲಲ್ಲಿ ಇರುವಂತಹ ಹುಲ್ಲುಗಳನ್ನು ಅವು ಎಲ್ಲ ತಿಂದು ಈ ಸಿಂಹನ ಹತ್ರ ಬಂದು, ರಾಜ, ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೂ ಕೂಡ ಚೆನ್ನಾಗಾಯಿತು, ಧನ್ಯವಾದ ಅಂತ ಹೇಳುತ್ತೆ. ಆಗ ಈ ಕೋತಿ ಸಿಂಹನಿಗೆ ಹೇಳುತ್ತೆ, ನಾವು ಪ್ರೇರಣೆ ಮೇಲೆ ನಂಬಿಕೆ ಇಟ್ಟಿದ್ವಿ, ಆದರೆ ಆಗಲಿಲ್ಲ ನೋಡಿ ಅಂತ ಹೇಳಿದಾಗ ಆನೆ ಕೂಡ ಹೇಳುತ್ತೆ, ನಾನು ಶಿಸ್ತಿನಿಂದ ಬದುಕಲಿಲ್ಲ, ತಾವು ಶಿಸ್ತಿನಿಂದ ಇದ್ರಿ, ಆ ಒಂದು ಕಾರಣಕ್ಕೆ ಈ ಒಂದು ದಾರಿ ನಮಗೆ ಗೊತ್ತಾಯಿತು ಅಂತ ಅಂದಾಗ ಈ ಸಿಂಹ ಗಂಭೀರವಾಗಿ ಒಂದು ಮಾತು ಹೇಳುತ್ತೆ. ಸ್ನೇಹಿತರೆ, ಇದು ನಮ್ಮ ಜೀವನಕ್ಕೆ ಖಂಡಿತವಾಗಲೂ ಈ ಸಂದೇಶ, ಸಿಂಹನ ಸಂದೇಶ ತಟ್ಟುತ್ತೆ. ಪ್ರೇರಣೆ ಮತ್ತು ಮೋಟಿವೇಶನ್ ಏನಂತೀವಲ್ಲ, ಅದು ಒಂದು ಅತಿಥಿ ಇದ್ದಂತೆ. ಅದು ಕೆಲವೊಮ್ಮೆ ನಮ್ಮ ಹತ್ರ ಬರುತ್ತೆ, ಇಲ್ಲಾಂದರೆ ಕೆಲವೊಮ್ಮೆ ಬರೋದಿಲ್ಲ. ಆದರೆ ಶಿಸ್ತು, ಡಿಸಿಪ್ಲಿನ್ ಅನ್ನೋದು ನಿಮ್ಮೊಳಗಿನ ಶಕ್ತಿ. ಅದು ಯಾವಾಗಲೂ ನಿಮ್ಮ ಜೊತೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದರೆ ಅವ್ರು ಹೇಳಬೇಕು, ಇವ್ರು ಹೇಳಬೇಕು ಅಂತ ನಾವು ಕಾಯ್ಕೊಂಡು ಕುಳಿತಾಗ ನಮಗೆ ಸಿಗೋದಿಲ್ಲ. ಆ ಒಂದು ಕಾರಣಕ್ಕಾಗಿ ನೀವು ಡಿಸಿಪ್ಲಿನ್ ಆಗಿದ್ದರೆ ಎಲ್ಲ ನಿಮ್ಮ ಕೆಲಸಗಳನ್ನು ನೀವೇ ಮಾಡ್ತಾ ಇದ್ರಿ, ಹಾಗೂ ಈ ಜಲಾಶಯವನ್ನು ನೀವೇ ಹುಡುಕಿಕೊಂಡು ಬರ್ತಾ ಇದ್ರಿ. ನಿಮಗೆ ಆಗದೇ ಇರುವಂತಹ ಉತ್ಸಾಹವನ್ನು ನೀವು ಕಳ್ಕೊಂಡಿದ್ದೀರಿ, ಆ ಕಾರಣಕ್ಕೆ ನಿಮಗೆ ಜಲಾಶಯ ಸಿಕ್ಕಿಲ್ಲ ಅಂತ ಹೇಳುತ್ತೆ. ಈ ಕಥೆಯ ಅಂತ್ಯದಲ್ಲಿ ಅನಿಸೋದು ಅದೇ ಸ್ನೇಹಿತರೆ, ಪ್ರೇರಣೆ ನಿಮ್ಮನ್ನು ಪ್ರಾರಂಭ ಮಾಡ್ಬೋದು ಹೊರತು ಶಿಸ್ತು ನಿಮ್ಮನ್ನು ಯಶಸ್ವಿವರೆಗೆ ಕೊನೆಯವರೆಗೂ ಕರೆದುಕೊಂಡು ಹೋಗೋದು ಶಿಸ್ತೇ ಕರೆದುಕೊಂಡು ಹೋಗುತ್ತೆ. ಪ್ರೇರಣೆ ಇಲ್ಲದೆ ದಿನಗಳಲ್ಲೂ ಕೂಡ ಕೆಲಸ ಮಾಡಲು ಸಾಧ್ಯವಾದರೆ ಅದು ನಿಮ್ಮೊಳಗಿನ ಶಿಸ್ತಿನ ನಿಜವಾದ ಶಕ್ತಿಯೇ ಆಗಿರುತ್ತೆ ಅಂತ ಹೇಳ್ಬೋದು. ಅದರಿಂದ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ನೀವು ಮೋಟಿವೇಶನ್ ಬೇಕು. ಅವ್ರು ಹೇಳಿದರೆ ಅದು ಮೋಟಿವೇಶನ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ, ಪ್ರೇರಣೆ ಆಗುತ್ತೆ ಅಂತ ಹುಡುಕಬೇಡಿ. ಶಿಸ್ತನ್ನು ಬೆಳೆಸ್ಕೊಂಡಾಗ ಎಲ್ಲವೂ ಬದಲಾಗುತ್ತೆ. ನೀವೇ ಮೋಟಿವೇಶನ್ ಕೊಡೋಷ್ಟು ಬದಲಾಗ್ತೀರ. ಶಿಸ್ತು ನಿಮ್ಮನ್ನು ಪ್ರತಿದಿನ ಗೆಲ್ಲಿಸುತ್ತೆ ಅಂತ ಹೇಳ್ತಾ ಈ ಒಂದು ಕಥೆಗೆ ನಾನು ವಿದಾಯವನ್ನು ಕೊಡ್ತೇನೆ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.